ಸ್ನೇಹಿತರೆ ನಮಸ್ತೆ. ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ. ಗೆಳೆಯರೇ, ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಇನ್ನೆರಡು ವರ್ಷ ಮಾತ್ರ ಬಾಕಿ ಇದೆ. 2028ರ ಏಪ್ರಿಲ್ ಮೇನಲ್ಲಿ ನಡೆಯುವ ಚುನಾವಣೆಗೆ ಮುಂದಿನ ವರ್ಷಾರಂಭದಲ್ಲೇ ರಂಗಸಿದ್ಧತೆಗಳು ಆರಂಭವಾಗಲಿವೆ. ರಾಜ್ಯ ರಾಜಕೀಯ ರಂಗೇರಲಿದೆ. ಆದರೆ ಪಕ್ಷಾಂತರಕ್ಕೆ ಮಾತ್ರ ರಾಜ್ಯದಲ್ಲಿ ಈಗಾಗಲೇ ಪೂರ್ವ ತಾಲೀಮು ಶುರುವಾಗಿದೆ. ನೀವು ನಂಬಲೇಬೇಕು, ಅಚ್ಚರಿಯಾದರೂ ಇದು ಸತ್ಯ. ರಾಜ್ಯದ 50ಕ್ಕೂ ಹೆಚ್ಚು ಶಾಸಕರು, ಮಾಜಿ ಶಾಸಕರು ಕಳೆದ ಚುನಾವಣೆಯ ಪರಾಜಿತರು ಸದ್ದಿಲ್ಲದೆ ಮಹಾ ವಲಸೆಯೊಂದಕ್ಕೆ ಸಜ್ಜಾಗತೊಡಗಿದ್ದಾರೆ. 2028ರ ಚುನಾವಣೆಗೆ ಕ್ಷೇತ್ರ ಪುನರ್ವಿಂಗಡಣೆ ಜಾರಿ ಆಗುವುದಿಲ್ಲ ಎಂಬುದು ಖಚಿತವಾಗಿರುವುದರಿಂದ ಇವರೆಲ್ಲ ಈಗಿರುವ ಕ್ಷೇತ್ರಗಳ ಲೆಕ್ಕಾಚಾರದ ಮೇಲೆಯೇ ಪಕ್ಷಾಂತರಕ್ಕೆ ತಯಾರಿ ಮಾಡಿಕೊಳ್ಳುತ್ತಿದ್ದಾರೆ. ವಲಸೆಗೆ ಸಿದ್ಧವಾಗಿರುವ ನಾಯಕರಲ್ಲಿ 3 ಪ್ರಮುಖ ಪಕ್ಷದವರು ಸೇರಿದ್ದಾರಾದರೂ ಇವರಲ್ಲಿ ಅತೀ ಹೆಚ್ಚು ಮಂದಿ ಕಾಂಗ್ರೆಸ್ನವರು. ಇವರೆಲ್ಲ ಬಿಜೆಪಿ ಜೆಡಿಎಸ್ ಸೇರಲು ಉತ್ಸುಕರಾಗಿದ್ದರೆ, ಬಿಜೆಪಿ ಜೆಡಿಎಸ್ ಬಿಡುತ್ತಿರುವವರು ಕಾಂಗ್ರೆಸ್ಗೆ ಆರಲು ರೆಕ್ಕೆ ಕಟ್ಟಿಕೊಳ್ಳತೊಡಗಿದ್ದಾರೆ. ಪಕ್ಷಾಂತರಕ್ಕೆ ಸಿದ್ಧವಾಗಿರುವ ಶಾಸಕರ ನಿಲುವು, ನಡೆ, ನುಡಿ, ಚಟುವಟಿಕೆಗಳಲ್ಲಿ ಈಗಾಗಲೇ ಸಾಕಷ್ಟು ಬದಲಾವಣೆ ಕಂಡುಬರತೊಡಗಿದೆ. ತಾವು ಸೇರಲು ಇಚ್ಛಿಸಿರುವ ಪಕ್ಷಗಳ ನಾಯಕರ ಜೊತೆ ರಹಸ್ಯ ಮಾತುಕತೆಗಳನ್ನು ಇವರೆಲ್ಲ ಆರಂಭಿಸಿದ್ದಾರೆ. ಈ ವರ್ಷಾಂತ್ಯದ ಹೊತ್ತಿಗೆ ತಮಗೆ ಬಾಗಿಲು ತೆರೆದಿರುವ ಪಕ್ಷಗಳ ಬಗ್ಗೆ ಪ್ರೇಮರಾಗವನ್ನು ಆಡಲಿದ್ದಾರೆ. ತೊರೆಯುತ್ತಿರುವ ಪಕ್ಷದ ಬಗ್ಗೆ ಟೀಕೆಗಳು ಆರಂಭವಾಗಲಿವೆ. ಕಾಂಗ್ರೆಸ್ ತೊರೆದು ಬಿಜೆಪಿ ಜೆಡಿಎಸ್ ಸೇರಲು ಹೊರಟಿರುವ ಶಾಸಕರು, ಮಾಜಿ ಶಾಸಕರಲ್ಲಿ 2028ಕ್ಕೆ ಎನ್ಡಿಎ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತದೆ ಎಂಬ ಸಮೀಕರಣವಿದೆ. ಬಿಜೆಪಿ ಜೆಡಿಎಸ್ ತೊರೆದು ಕಾಂಗ್ರೆಸ್ ದಾರಿ ಹಿಡಿದಿರುವ ನಾಯಕರಿಗೆ ರಾಜಕೀಯ ಭವಿಷ್ಯ ಉಳಿಸಿಕೊಳ್ಳುವ ಅನಿವಾರ್ಯತೆ ಇದೆ. ರಾಜಕೀಯ ನಿಂತ ನೀರಲ್ಲ, ಇದು ಹರಿಯುವ ನೀರು. ಇಲ್ಲಿ ಯಾರೂ ಶಾಶ್ವತ ಮಿತ್ರರೂ ಅಲ್ಲ, ಶತ್ರುಗಳು ಅಲ್ಲ ಎಂಬ ಥಿಯರಿಯನ್ನು ರಾಜಕಾರಣಿಗಳು ಸದಾ ಮಂಡಿಸುತ್ತಿರುತ್ತಾರೆ. ಪ್ರತಿ ಪಕ್ಷಾಂತರಕ್ಕೂ ಮುನ್ನ ಇವೇ ಮಾತನ್ನು ಆಡುತ್ತಲೇ ಇವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬಣ್ಣ ಮತ್ತು ಬಾವುಟ ಬದಲಿಸುತ್ತಾರೆ. ಈ ಸಲವೂ ಪಕ್ಷಾಂತರಕ್ಕೆ ಸಿದ್ಧವಾದವರಿಂದ ಇವೇ ಮಾತುಗಳನ್ನು ನಾವು ನಿರೀಕ್ಷಿಸಬಹುದು. ಅಲ್ಲಿ ನನಗೆ ಉಸಿರುಗಟ್ಟುವ ವಾತಾವರಣವಿತ್ತು, ಹೀಗಾಗಿ ಪಕ್ಷ ಬಿಡುತ್ತಿದ್ದೇನೆ ಎಂಬ ಅಣಿಮುತ್ತುಗಳು ಇವರ ಬಾಯಿಂದ ಉದುರುವುದನ್ನು ಎದುರು ನೋಡಬಹುದು. ಅದೇನೇ ಇರಲಿ, 2028ರ ಚುನಾವಣೆಯಲ್ಲಿ ಯಾರು ಯಾವ ಪಕ್ಷ ತಲುಪಿ ಕಾದಾಡಲಿದ್ದಾರೆ? ಕಾಂಗ್ರೆಸ್ ತೊರೆದು ಬಿಜೆಪಿ ಜೆಡಿಎಸ್ ಸೇರ್ಪಡೆಗೆ ಸಿದ್ಧವಾಗಿ ನಿಂತಿರುವವರು ಯಾರು? ಕಾಂಗ್ರೆಸ್ ಕಡೆ ಹೊರಟಿರುವವರು ಯಾರ್ಯಾರು? 50ಕ್ಕೂ ಹೆಚ್ಚು ಶಾಸಕರು, ಮಾಜಿ ಶಾಸಕರು, 2023ರ ಪರಾಜಿತ ಅಭ್ಯರ್ಥಿಗಳು, ಹೀಗೆ ಪ್ರತಿಯೊಬ್ಬರೂ ಯಾವ್ಯಾವ ಲೆಕ್ಕಾಚಾರ ಹಾಕಿಕೊಂಡು ಪಕ್ಷಾಂತರಕ್ಕೆ ರೆಡಿಯಾಗಿದ್ದಾರೆ. ಹೇಗಿರಲಿದೆ ರಾಜಕೀಯ ಮಹಾವಲಸೆ? ಈ ಎಲ್ಲ ರೋಚಕ ಮಾಹಿತಿಯನ್ನು ವಿಸ್ತೃತವಾಗಿ ತಿಳಿಯೋಣ ಬನ್ನಿ. ಅದಕ್ಕೂ ಮುನ್ನ ತಮ್ಮಲ್ಲೊಂದು ಮನವಿ, ನೀವು ನೀತಿ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈಗಲೇ ಮಾಡಿ, ನಮ್ಮನ್ನು ಬೆಂಬಲಿಸಿ, ಪ್ರೋತ್ಸಾಹಿಸಿ. ಸ್ನೇಹಿತರೆ, ದಳಪತಿಗಳ ಬದ್ಧ ವೈರಿಯಾಗಿದ್ದ ಮಧುಗಿರಿ ಶಾಸಕ ಮಾಜಿ ಸಚಿವ KN ರಾಜಣ್ಣ ಅದೇ ದಳಪತಿಗಳ ಅಂಗಳಕ್ಕೆ ತಲುಪಲು ಸಿದ್ಧವಾಗುತ್ತಿದ್ದಾರೆ. ಜೆಡಿಎಸ್ನಿಂದಲೇ ಗೆದ್ದು ಮೊದಲ ಸಲ ವಿಧಾನಸಭೆಗೆ ಬಂದಿದ್ದ ರಾಜಣ್ಣ 2008ರ ಚುನಾವಣೆ ವೇಳೆಗೆ ಸಿದ್ದರಾಮಯ್ಯ ಅವರನ್ನು ಹಿಂಬಾಲಿಸಿ ಕಾಂಗ್ರೆಸ್ ಸೇರಿದ್ದರು. ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಈಗ ಕಾಂಗ್ರೆಸ್ ಅವರಿಗೆ ಅಪತ್ಯವಾಗಿದೆ. ಗಂಭೀರ ಕಾರಣವಿಲ್ಲದೆ, ಯಾವುದೇ ಭ್ರಷ್ಟಾಚಾರ ಆರೋಪಗಳು ಇಲ್ಲದೆ ಯಕಶ್ಚಿತ್ ಒಂದು ಹೇಳಿಕೆ ಕಾರಣಕ್ಕೆ ಮಂತ್ರಿ ಸ್ಥಾನ ಕಸಿದುಕೊಂಡ ಕಾಂಗ್ರೆಸ್ ಹೈಕಮಾಂಡ್ ಬಗ್ಗೆ ಅವರಲ್ಲಿ ಆಕ್ರೋಶ ಮಡುಗಟ್ಟಿದೆ. ಹೀಗಾಗಿ ಪಕ್ಷ ತೊರೆಯಲು ಬಹುತೇಕ ನಿರ್ಧರಿಸಿಬಿಟ್ಟಿದ್ದಾರೆ. HD ರೇವಣ್ಣ ಇವರನ್ನು ಜೆಡಿಎಸ್ಗೆ ಕರೆತರಲು ಉತ್ಸುಕರಾಗಿದ್ದಾರೆ. ತುಂಬಿದ ವಿಧಾನಸಭೆಯಲ್ಲಿ ರಾಜಣ್ಣ ಬಗ್ಗೆ ರೇವಣ್ಣ ಕಾಳಜಿ ವ್ಯಕ್ತಪಡಿಸುವುದು, ರೇವಣ್ಣ ಬಗ್ಗೆ ಅವರ ಕುಟುಂಬದ ಬಗ್ಗೆ ರಾಜಣ್ಣ ಕಾಳಜಿ ತೋರುವುದು ಬಹಿರಂಗವಾಗಿ ನಡೆಯುತ್ತಿದೆ. ರೇವಣ್ಣ ಮೂಲಕವೇ ಈಗಾಗಲೇ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಜೊತೆ KN ರಾಜಣ್ಣ ಮಾತುಕತೆ ಮುಗಿಸಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಜೆಡಿಎಸ್ಗೆ ಪ್ರಬಲ ನಾಯಕರಿಲ್ಲದ ಒದ್ದಾಡುತ್ತಿರುವ ದಳಪತಿಗಳು ಎಲ್ಲ ದ್ವೇಷ ಮರೆತು ರಾಜಣ್ಣ ಅವರನ್ನು ಸ್ವಾಗತಿಸಲು ಸಜ್ಜಾಗಿದ್ದಾರೆ ಎನ್ನುವ ಮಾತು ಕುಮಾರಸ್ವಾಮಿಯವರ ನವದೆಹಲಿಯ ಸರ್ಕಾರಿ ಬಂಗಲೆಯಿಂದಲೇ ಕೇಳಿಬರುತ್ತಿದೆ. ಈ ನಡುವೆ ಬಿಜೆಪಿ ಕೂಡ ರಾಜಣ್ಣ ಅವರನ್ನು ಸೆಳೆಯಲು ಮುಂದಾಗಿದೆ. ರಾಜಣ್ಣ ಕಮಲ ಪಕ್ಷದ ನಾಯಕರೊಂದಿಗೆ ವಿಶ್ವಾಸ ಹೆಚ್ಚಿಸಿಕೊಂಡಿದ್ದಾರೆ. ಸಿದ್ಧಗಂಗಾ ಮಠದೊಂದಿಗಿನ ಬಾಂಧವ್ಯ ಬೆಸೆದುಕೊಂಡಿದ್ದಾರೆ. ಇದರ ವಾಸನೆ ಅರಿತ ಸ್ಥಳೀಯ ಬಿಜೆಪಿ ಶಾಸಕರು ನೆಪ ಮಾಡಿಕೊಂಡು ರಾಜಣ್ಣ ಅವರ ಮನೆಗೆ ಹೋಗಿ ಶುಭ ಕೋರತೊಡಗಿದ್ದಾರೆ. ಮೂಲಗಳ ಪ್ರಕಾರ ಮುಂಬರುವ ಸಂಪುಟ ಪುನರ್ರಚನೆ ವೇಳೆ ಮತ್ತೆ ಮಂತ್ರಿ ಸ್ಥಾನ ಸಿಗದಿದ್ದರೆ ಕೂಡಲೇ ಅವರು ಬಿಜೆಪಿ ಅಥವಾ ಜೆಡಿಎಸ್ ಪಕ್ಷ ಸೇರಲಿದ್ದಾರೆ. ಎನ್ಡಿಎ ಮೈತ್ರಿಕೂಟದ ಭಾಗವಾಗಲಿದ್ದಾರೆ. ಇನ್ನು ದಾವಣಗೆರೆ ಉಪಚುನಾವಣೆ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿ ತಲೆದಂಡ ಭೀತಿಯಲ್ಲಿರುವ ಸಚಿವ ಜಬೀರ್ ಅಹ್ಮದ್ ಪಕ್ಷ ತೊರೆಯಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಮುಂಬರುವ ದಿನಗಳಲ್ಲಿ
ಕಾಂಗ್ರೆಸ್ ಮೇಲೆ ಡಿ.ಕೆ. ಶಿವಕುಮಾರ್ ಹಿಡಿತ ಮತ್ತಷ್ಟು ಬಿಗಿಯಾದರೆ ಇಲ್ಲಿನ್ನು ಬಾಳ್ವೆ ಮಾಡುವುದು ಕಷ್ಟ ಎಂದರಿತಿರುವ ಜಮೀರ್ ಮತ್ತೆ ದಳಪತಿಗಳ ಸಹವಾಸಕ್ಕೆ ಮಾಡುವ ಲೆಕ್ಕಾಚಾರ ಹಾಕುತ್ತಿದ್ದಾರೆ. ಈಗಾಗಲೇ ಎಚ್.ಡಿ.ಕೆ. ಜೊತೆ ರಹಸ್ಯ ಸಭೆ ನಡೆಸಿ ಪಕ್ಷ ಸೇರ್ಪಡೆ ಬಗ್ಗೆ ಚರ್ಚಿಸಿದ್ದಾರೆ. ಹಳೆ ದೋಸ್ತ್ ವಿಚಾರದಲ್ಲಿ ಕುಮಾರಸ್ವಾಮಿ ಕೂಡ ಮೆತ್ತಗಾಗಿದ್ದಾರೆ ಎಂಬ ಖಚಿತ ಮಾಹಿತಿ ದೊರೆತಿದೆ. ಬಿಜೆಪಿ ಸೇರ್ಪಡೆ ಸಾಧ್ಯವಿಲ್ಲ. ಆಪ್ತರು ಹೊಸ ಪಕ್ಷ ಕಟ್ಟಿ ದಲಿತರು, ಮುಸ್ಲಿಮರು, ಹಿಂದುಳಿದ ವರ್ಗಗಳನ್ನು ಸಂಘಟಿಸುವಂತೆ ನೀಡುತ್ತಿರುವ ಸಲಹೆಗಳ ಬಗ್ಗೆ ಜಮೀರ್ಗೆ ಒಲವಿಲ್ಲ. ಓವೈಸಿ ರೀತಿಯ ಮುಸ್ಲಿಂ ಪಕ್ಷ ಸೇರಿ ಧರ್ಮ ಮುಂದಿಟ್ಟುಕೊಂಡು ರಾಜಕೀಯ ಮಾಡುವುದು ಇಷ್ಟವಿಲ್ಲ. ಹೀಗಾಗಿ ಜಮೀರ್ ಅಹ್ಮದ್ಗೆ ಉಳಿದಿರುವುದು JDS ದಾರಿಯೊಂದೇ. ಕಾಂಗ್ರೆಸ್ ಮುಸ್ಲಿಂ ವಿರೋಧಿ ಎಂಬ ಮನೋಭಾವ ಈಗಾಗಲೇ ಆ ಸಮುದಾಯದಲ್ಲಿ ಮೂಡಿದೆ. ನಾನು ಪಕ್ಷ ತೊರೆಯುವಾಗ ಇದನ್ನು ಇನ್ನಷ್ಟು ತೀವ್ರವಾಗುವಂತೆ ಮಾಡಿದರೆ ಬಿಜೆಪಿ ಜೊತೆ ಮೈತ್ರಿಯಲ್ಲಿರುವ JDS ಪಕ್ಷ ಸೇರುವುದನ್ನು ನಮ್ಮವರು ವಿರೋಧಿಸುವುದಿಲ್ಲ ಎಂಬ ಭಾವನೆ ಜಮೀರ್ ಮನದಲ್ಲಿ ಮೊಳೆತಿದೆ. ಡಿ.ಕೆ.ಗೆ ಎದುರೇಟು ಕೊಡಬೇಕೆಂದರೆ ಅವರ ಶತ್ರು ಎಚ್.ಡಿ.ಕೆ. ಜೊತೆ ಸೇರಿದರೆ ಮಾತ್ರ ಸಾಧ್ಯ ಎಂಬುದು ಅವರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಇದು ಜಮೀರ್ JDSಗೆ ಹತ್ತಿರವಾಗುವಂತೆ ಮಾಡಿದೆ. ಇನ್ನು ಅತ್ಯಂತ ಪ್ರಮುಖವಾಗಿ ಬೆಳಗಾವಿ ರಾಜಕಾರಣದ ಆಧಾರ ಸ್ತಂಭದಂತಿರುವ ಜಾರಕಿಹೊಳಿ ಕುಟುಂಬದಲ್ಲಿ ರಮೇಶ್ ಜಾರಕಿಹೊಳಿ ಅಥವಾ ಬಾಲಚಂದ್ರ ಜಾರಕಿಹೊಳಿ ಇವರಿಬ್ಬರ ಪೈಕಿ ಒಬ್ಬರು JDS ಸೇರುತ್ತಾರೆ ಎಂಬ ಮಾತು ಕೇಳಿಬಂದಿದೆ. ಡಿ.ಕೆ. ಶಿವಕುಮಾರ್ ಅವರನ್ನು ರಾಜಕೀಯವಾಗಿ ಮಾತ್ರವಲ್ಲ, ಜೀವಂತ ಇರುವವರೆಗೂ ವೈಯಕ್ತಿಕವಾಗಿಯೂ ವಿರೋಧಿಸುತ್ತೇನೆ ಎಂದು ಈಗಾಗಲೇ ಘೋಷಿಸಿಕೊಂಡಿರುವ ರಮೇಶ್ ಸಹಜವಾಗಿ ಎಚ್.ಡಿ.ಕೆಗೆ ಹತ್ತಿರದವರಾಗಿದ್ದಾರೆ. ಅವಕಾಶ ಸಿಕ್ಕಾಗಲೆಲ್ಲ ಅವರನ್ನು ಭೇಟಿಯಾಗಿ ಚರ್ಚೆ ನಡೆಸುತ್ತಿರುತ್ತಾರೆ. ಒಕ್ಕಲಿಗರ ಮತಕೋಟೆಗಾಗಿ ಬಡಿದಾಡುತ್ತಿರುವ ಎಚ್.ಡಿ.ಕೆ. ಡಿ.ಕೆ. ಯಾವತ್ತಿಗೂ ಒಂದಾಗುವ ಮಾತೇ ಇಲ್ಲ ಎಂಬ ಸತ್ಯವನ್ನು ಬಲ್ಲ ರಮೇಶ್ಗೆ ಶತ್ರುವಿನ ಶತ್ರು ಮಿತ್ರ. ರಮೇಶ್ ಮತ್ತು ಬಾಲಚಂದ್ರ ಅವರಿಗೆ ಬಿಜೆಪಿ ತೊರೆಯಲು ಗಂಭೀರ ಕಾರಣಗಳಿಲ್ಲ. ಆದರೆ ಮುಂದೆ NDA ಮೈತ್ರಿಕೂಟದ ಸರ್ಕಾರ ಏರ್ಪಟ್ಟು ಮಂತ್ರಿ ಸ್ಥಾನಕ್ಕೆ ರೇಸ್ ನಡೆದರೆ ಬಿಜೆಪಿ ಕೂಟದಲ್ಲಿ ಸಚಿವ ಸ್ಥಾನ ಕಷ್ಟ. ಸಚಿವ ಸ್ಥಾನಗಳು ಎರಡು ಪಕ್ಷಗಳ ಮಧ್ಯೆ ಹಂಚಿ ಹೋಗುವುದರಿಂದ ಅಧಿಕಾರ ಕೈತಪ್ಪಲೂಬಹುದು. ಯಾವುದಕ್ಕೂ ಸೇಫರ್ ಸೈಡ್ JDS ಜೊತೆ ಒಬ್ಬರು ಹೋದರೆ ಅಧಿಕಾರ ಗಳಿಸಿ ಬೆಳಗಾವಿ ಜಿಲ್ಲೆ ಮೇಲೆ ಹಿಡಿತ ಉಳಿಸಿಕೊಳ್ಳಬಹುದು. ಇದಲ್ಲದೆ ಕತ್ತಿ ಕುಟುಂಬಕ್ಕೆ ಕುಮ್ಮಕ್ಕು ನೀಡುತ್ತಿದ್ದಾರೆ, ಲಕ್ಷ್ಮಣ ಸವದಿ ಅವರನ್ನು ಬಿಜೆಪಿ ಸೇರ್ಪಡೆ ಮಾಡಿಕೊಳ್ಳಲು ಮುಂದಾಗಿದ್ದಾರೆ ಎನ್ನುವ ಕಾರಣಗಳಿಗಾಗಿ ವಿಜಯೇಂದ್ರ ನಡೆಗಳು ರಮೇಶ್ಗೆ ಸಹ್ಯವಾಗುತ್ತಿಲ್ಲ. ಈ ಅಂಶಗಳೇ ಜಾರಕಿಹೊಳಿ ಸಹೋದರರ ಪೈಕಿ ಒಬ್ಬರು JDS ಸೇರ್ಪಡೆಯಾಗಲು ಕಾರಣವಾಗಬಹುದು. ಇನ್ನು ಪಕ್ಷಾಂತರ ಪ್ರವೀಣ, ಚನ್ನಪಟ್ಟಣ ಶಾಸಕ CP ಯೋಗೇಶ್ವರ್ ಕೂಡ ಮತ್ತೆ ಬಿಜೆಪಿ ಸೇರಲು ಲೆಕ್ಕಾಚಾರ ಹಾಕತೊಡಗಿದ್ದಾರೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಇಡೀ ಜಿಲ್ಲೆಯನ್ನು ಮುಷ್ಟಿಯಲ್ಲಿಟ್ಟುಕೊಂಡಿದ್ದ ಯೋಗೇಶ್ವರ್ಗೆ ಕಾಂಗ್ರೆಸ್ ಸಹವಾಸ ಸರಿಬರುತ್ತಿಲ್ಲ. ಡಿ.ಕೆ. ಬ್ರದರ್ಸ್ ಸಾಮ್ರಾಜ್ಯದ ಸಾಮಂತರಾಗಿ ಉಳಿಯಲು ಅವರಿಗೆ ಇಷ್ಟವಾಗುತ್ತಿಲ್ಲ. ಹೀಗಾಗಿಯೇ ಅವರು ಬಹುತೇಕ ರಾಜಕೀಯ ಚಟುವಟಿಕೆಯಿಂದ ದೂರ ಉಳಿದು ಬಿಟ್ಟಿದ್ದಾರೆ. ಈ ಬಗ್ಗೆ ಪ್ರಶ್ನಿಸಿದರೆ ನಾನೇ ಬೌಂಡರಿ ಹಾಕಿಕೊಂಡು ತಾಲೂಕು ಮಟ್ಟಕ್ಕೆ ಸೀಮಿತನಾಗಿದ್ದೇನೆ, ಮುಂದೆ ನೀವೆಲ್ಲ ಬೇರೆ ದಾರಿ ತೋರಿಸುವವರೆಗೆ ನೋಡೋಣ ಎಂದು ಬಹಿರಂಗವಾಗಿಯೇ ಪಕ್ಷ ತೊರೆಯುವ ಸುಳಿವು ಕೊಡುತ್ತಿದ್ದಾರೆ. ಮೈತ್ರಿ ಸೀಟು ಹಂಚಿಕೆ ವೇಳೆ ಚನ್ನಪಟ್ಟಣ ಕ್ಷೇತ್ರವನ್ನು ಬಿಜೆಪಿಗೆ ಬಿಡಿಸಿಕೊಳ್ಳುವ ಬಗ್ಗೆ ಭರವಸೆ ಸಿಕ್ಕರೆ ಯೋಗೇಶ್ವರ್ ಮತ್ತೆ ಕಮಲ ಹಿಡಿಯುವುದು ನಿಶ್ಚಿತ. ಅಥವಾ ಬಿಜೆಪಿ ಸೇರಿ JDS ಚಿಹ್ನೆಯ ಮೇಲೆ ಕಣಕ್ಕಿಳಿದರೂ ಯಾರೂ ಆಶ್ಚರ್ಯಪಡಬೇಕಿಲ್ಲ. ರಾಜ್ಯ ರಾಜಕಾರಣದ ಹವಾಮಾನವನ್ನು ಯೋಗೇಶ್ವರ್ ನಡೆ ಅವಲಂಬಿಸಿದೆ. ಇನ್ನು ಕೊಡಗಿನತ್ತ ಹೋದರೆ ಮಡಿಕೇರಿ ಶಾಸಕ ಮಂತರ್ಗೌಡ ನಡೆ ನುಡಿ ನಿಧಾನವಾಗಿ ಬದಲಾಗತೊಡಗಿದೆ. ಅವರು ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಲಿದ್ದಾರೆ. ಈಗಾಗಲೇ ಒಂದು ಸುತ್ತಿನ ಮಾತುಕತೆಯೂ ಮುಗಿದಿದೆ ಎನ್ನುವ ಮಾಹಿತಿ ವಿಶ್ವಾಸಾರ್ಹ ಮೂಲಗಳಿಂದ ಸಿಕ್ಕಿದೆ. ಮಂತರ್ಗೌಡ ತಂದೆ JDS ಶಾಸಕರೂ ಆಗಿರುವ ಮಾಜಿ ಸಚಿವ ಎ. ಮಂಜು ಅವರ ಸಲಹೆಯ ಮೇರೆಗೆ ಪುತ್ರ ಕಮಲ ಹಿಡಿಯಲು ಹೊರಟಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಮಂತರ್ಗೌಡ ಗೆಲುವಿಗೆ ಕುಮಾರಸ್ವಾಮಿ ಅವರ ಆಶೀರ್ವಾದವೂ ಇತ್ತು ಎನ್ನಲಾಗುತ್ತಿದ್ದು, ಈಗಲೂ ಎಚ್.ಡಿ.ಕೆಯನ್ನು ವಿಶ್ವಾಸಕ್ಕೆ ತೆಗೆದುಕೊಂಡೇ ಮಗನನ್ನು ಮಿತ್ರ ಪಕ್ಷ ಸೇರಿಸಿ ಟಿಕೆಟ್ ಕೊಡಿಸಲು ಎ. ಮಂಜು ಪ್ರಯತ್ನಿಸುತ್ತಿದ್ದಾರೆ ಎನ್ನುವ ಮಾತು ಕೇಳಿಬಂದಿದೆ. ಇದಕ್ಕೆ ಪೂರಕವಾಗಿ ಮಂತರ್ಗೌಡ ಕೂಡ ಸಂಘ ಪರಿವಾರದ ಸ್ಥಳೀಯ ನಾಯಕರೊಂದಿಗೆ ಸಂಪರ್ಕ ಸಂಬಂಧ ಉತ್ತಮಪಡಿಸಿಕೊಳ್ಳುತ್ತಿದ್ದಾರೆ. ಇತ್ತೀಚೆಗೊಮ್ಮೆ RSS ಶೋಭಾಯಾತ್ರೆಯಲ್ಲೂ ಅವರು ಭಾಗಿಯಾಗಿ ಸಂಘದ ಹಿರಿಯರ ಕಾಲಿಗೆರಗಿದ್ದು ಎಲ್ಲರೂ ಉಬ್ಬೇರುವಂತೆ ಮಾಡಿದೆ. ಗುಬ್ಬಿ ಕ್ಷೇತ್ರದ ಶಾಸಕ ಮಾಜಿ ಸಚಿವ ಶ್ರೀನಿವಾಸ್ ಕೂಡ ಪಕ್ಷಾಂತರಕ್ಕೆ ಸಜ್ಜಾಗಿರುವಂತೆ ವರ್ತಿಸತೊಡಗಿದ್ದಾರೆ. JDSನಲ್ಲಿದ್ದಾಗ ನಾನೇ ಬಾಸ್ನಂತಿದ್ದೆ, ಕಾಂಗ್ರೆಸ್ಗೆ ಬಂದು ನನ್ನ ಬಾಳು ಗೋಳಾಗಿದೆ ಎಂಬಂತೆ ಹೇಳಿಕೆ ಕೊಡುತ್ತಿರುವ ಅವರು ಪಕ್ಷ ಬಿಡುವ ಸೂಚನೆ ನೀಡುತ್ತಿದ್ದಾರೆ. ಅರಸಾಹಸಪಟ್ಟರೂ ತಮ್ಮ ಪತ್ನಿಯನ್ನು ತುಮಕೂರು ಹಾಲು ಒಕ್ಕೂಟದ ಅಧ್ಯಕ್ಷ ಸ್ಥಾನಕ್ಕೆ ಇರಿಸಲು ಆಗದ ಅಸಹಾಯಕತೆ ಅವರಲ್ಲಿದೆ. ಡಾಕ್ಟರ್ ಜಿ. ಪರಮೇಶ್ವರ್ ತುಮಕೂರು ಜಿಲ್ಲಾ ಕಾಂಗ್ರೆಸ್ ಮೇಲೆ ಹಿಡಿತವಿಟ್ಟುಕೊಂಡಿದ್ದಾರೆ. ಹಿರಿಯ ನಾಯಕ, ತಮ್ಮದೇ ಒಕ್ಕಲಿಗ ಸಮುದಾಯದ TB ಜಯಚಂದ್ರರಂತಹ ಕಾಂಗ್ರೆಸ್ಸಿಗರು ಪ್ರಾಬಲ್ಯ ಹೊಂದಿದ್ದಾರೆ. ಹೀಗಿರುವಾಗ
ಡಿ.ಕೆ. ಶಿವಕುಮಾರ್ ನಂಬಿಕೊಂಡು ಕಾಂಗ್ರೆಸ್ನಲ್ಲಿದ್ದರೆ ಏನು ಲಾಭ ಎಂಬ ಸಂದಿಗ್ಧಕ್ಕೆ ಶ್ರೀನಿವಾಸ್ ಬಿದ್ದಿದ್ದಾರೆ. ಪಕ್ಷ ಬಿಟ್ಟು ಮತ್ತೆ ಜೆಡಿಎಸ್ಗೆ ಮರಳಲು ಲೆಕ್ಕಾಚಾರ ಹಾಕುತ್ತಿದ್ದಾರೆ. ಇನ್ನು ಉಚ್ಚಾಟಿತ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಬಿಜೆಪಿ ಸೇರುವುದು ಖಚಿತ. ಹಿಂದುತ್ವ ಬ್ರ್ಯಾಂಡ್ ಮೂಲಕ ರಾಜ್ಯಾದ್ಯಂತ ಯುವಕರನ್ನು ಸೆಳೆಯುತ್ತಿರುವ ಯತ್ನಾಳ್ ಹೊಸ ಶಕ್ತಿ ಸಂಪಾದಿಸಿಕೊಂಡಿರುವುದು ಬಿಜೆಪಿಗೆ ಅವರು ಅನಿವಾರ್ಯವಾಗುವಂತೆ ಮಾಡಿದೆ. ಯತ್ನಾಳ್ ಅವರಿಗೂ ಬಿಜೆಪಿಯ ಅನಿವಾರ್ಯತೆ ಇದೆ. ವಿಜಯಪುರ ಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯದ ಪ್ರಾಬಲ್ಯವಿದೆ. 2018 ಮತ್ತು 2023ರಲ್ಲಿ ಕಾಂಗ್ರೆಸ್ನ ಅಬ್ದುಲ್ ಹಮೀದ್ ಎದುರು ಕಡಿಮೆ ಅಂತರದಲ್ಲಿ ಗೆದ್ದಿರುವ ಯತ್ನಾಳ್ ಹಿಂದೂ ಮತ ಧ್ರುವೀಕರಣದಿಂದ ಸೋಲು ತಪ್ಪಿಸಿಕೊಂಡಿದ್ದರು. ಈ ಸಲ ಅವರೇನಾದರೂ ಪಕ್ಷೇತರರಾಗಿ ಚುನಾವಣೆಗೆ ಹೋದರೆ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಪ್ರಬಲ ಅಭ್ಯರ್ಥಿ ಹಾಕಿ ಹಿಂದೂ ಮತ ವಿಭಜಿಸುತ್ತದೆ. ಆಗ ಮುಸ್ಲಿಂ ಅಭ್ಯರ್ಥಿಗೆ ಸುಲಭವಾಗಿ ಗೆಲುವಾಗುತ್ತದೆ. ಈ ಲೆಕ್ಕಾಚಾರ ಯತ್ನಾಳ್ ಅವರಿಗೆ ಗೊತ್ತಿರುವುದರಿಂದ ಅವರು ಮುಂದಿನ ವರ್ಷದ ವೇಳೆಗೆ ಬಿಜೆಪಿ ದಾರಿ ಹಿಡಿಯುತ್ತಾರೆ. ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದು ಸಚಿವ ಸ್ಥಾನಕ್ಕಾಗಿ ಪರಿತಪಿಸುತ್ತಿರುವ ಮಾಜಿ ಉಪಮುಖ್ಯಮಂತ್ರಿ ಬೆಳಗಾವಿಯ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಕೂಡ ರಿವರ್ಸ್ ಗೇರ್ ಹಾಕಿದ್ದಾರೆ. ವಿಜಯೇಂದ್ರ ಜೊತೆ ಸಂಪರ್ಕದಲ್ಲಿರುವ ಅವರು ಸೂಕ್ತ ಸಮಯದಲ್ಲಿ ಮರಳಿ ಬಿಜೆಪಿ ಗೂಡು ಸೇರಲಿದ್ದಾರೆ. ಇವರ ವಿಚಾರ ತಿಳಿಯುತ್ತಿದ್ದಂತೆಯೇ ಸವದಿಯನ್ನು ಮತ್ತೆ ಪಕ್ಷಕ್ಕೆ ಸೇರಿಸಿಕೊಂಡರೆ ನಮ್ಮ ದಾರಿ ನಮ್ಮದು ಎಂದು ರಮೇಶ್ ಜಾರಕಿಹೊಳಿ ಗುಟುರು ಹಾಕುತ್ತಿದ್ದಾರೆ. ಉಳಿದಂತೆ ಗೌರಿಬಿದನೂರು ಪಕ್ಷೇತರ ಶಾಸಕ ಪುಟ್ಟಸ್ವಾಮಿ ಗೌಡ ಜೆಡಿಎಸ್ ಅಥವಾ ಬಿಜೆಪಿ ಸೇರಲು ಚಿಂತನೆ ನಡೆಸುತ್ತಿದ್ದಾರೆ. ಈಗ ಅವರು ಕಾಂಗ್ರೆಸ್ ಸರ್ಕಾರವನ್ನು ಬೆಂಬಲಿಸಿದ್ದಾರೆ. ಆದರೆ ಇವರಿಗೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಮಾಜಿ ಸಚಿವ ಶಿವಶಂಕರ್ ರೆಡ್ಡಿ ಅವರೇ ನೇರ ಎದುರಾಳಿ. ಹೀಗಿರುವಾಗ ಕಾಂಗ್ರೆಸ್ ಟಿಕೆಟ್ ಭರವಸೆ ಇಲ್ಲ. ಪಕ್ಷೇತರರಾಗಿ ಮತ್ತೆ ನಿಂತು ಗೆಲ್ಲುವ ವಾತಾವರಣ ಗೌರಿಬಿದನೂರಿನಲ್ಲಿಲ್ಲ. ಈ ಹಿನ್ನೆಲೆ NDA ತೆಕ್ಕೆಗೆ ಸೇರಲು ಮುಂದಾಗಿದ್ದಾರೆ. ಒಂದು ವೇಳೆ ಡಿ.ಕೆ. ಶಿವಕುಮಾರ್ ಪುಟ್ಟಸ್ವಾಮಿ ಗೌಡರಿಗೆ ಟಿಕೆಟ್ ಕೊಡಿಸಲು ಮುಂದಾದರೆ ಆಗ ಶಿವಶಂಕರ್ ರೆಡ್ಡಿ ಪಕ್ಷಾಂತರ ಮಾಡಲಿದ್ದಾರೆ. ಇನ್ನು ಜೆಡಿಎಸ್ ಹಿರಿಯ ಶಾಸಕ ಜೆ.ಟಿ. ದೇವೇಗೌಡ ಅವರು ಪಕ್ಷದಿಂದ 2 ಕಾಲು ಹೊರಗಿಟ್ಟಿದ್ದು ಅವರು ಕಾಂಗ್ರೆಸ್ ಸೇರಲು ಹೊರಟಿದ್ದಾರೆ. ದಳಪತಿಗಳ ವಿರುದ್ಧ ಟೀಕೆ ಮಾಡುತ್ತಾ ಸಿದ್ದರಾಮಯ್ಯ ಅವರ ಗುಣಗಾನ ಮಾಡುತ್ತಿದ್ದ ಜಿ.ಟಿ. ದೇವೇಗೌಡ ಬಿಜೆಪಿ ಜೆಡಿಎಸ್ ಮೈತ್ರಿ ಏರ್ಪಟ್ಟ ನಂತರ ಸಪ್ಪಗಾಗಿದ್ದಾರೆ. ಮಗನ ಮೂಲಕ ಮತ್ತೆ ದಳಪತಿಗಳ ಜೊತೆ ಸಂಬಂಧ ಕುದುರಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರಾದರೂ ಅದು ಸಾಧ್ಯವಾಗಿಲ್ಲ. ಹೀಗಾಗಿ ಅವರಿಗೆ ಕಾಂಗ್ರೆಸ್ಸೇ ದಿಕ್ಕು ಎನ್ನುವಂತಾಗಿದೆ. ಪಕ್ಷಾಂತರಕ್ಕೆ ಸಿದ್ಧವಾಗಿರುವ ಮಾಜಿ ಸಚಿವರು ಮಾಜಿ ಶಾಸಕರು ಯಾರೋ ಮುಂದಿನ ಭಾಗದಲ್ಲಿ ತಿಳಿಯೋಣ ಬನ್ನಿ. ಮಿತ್ರರೇ, ಮಾಜಿ ಸಚಿವ ಜೆ.ಸಿ. ಮಾಧುಸ್ವಾಮಿ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಲು ರಹಸ್ಯ ಸಿದ್ಧತೆ ನಡೆಸಿದ್ದಾರೆ. ಸಿದ್ದರಾಮಯ್ಯ ಅವರನ್ನು ಈಗಾಗಲೇ ಭೇಟಿಯಾಗಿದ್ದಾರೆ. ಚಿಕ್ಕನಾಯಕನಹಳ್ಳಿ ಕ್ಷೇತ್ರವನ್ನು ಜೆಡಿಎಸ್ ಶಾಸಕಾಂಗ ನಾಯಕ ಸುರೇಶ್ ಬಾಬು ಈಗ ಪ್ರತಿನಿಧಿಸುತ್ತಿರುವುದರಿಂದ ಆ ಕ್ಷೇತ್ರ ಮೈತ್ರಿ ಸೀಟು ಹಂಚಿಕೆಯಲ್ಲಿ ಜೆಡಿಎಸ್ ಪಾಲಾಗುವ ಸಾಧ್ಯತೆ ಇದೆ. ಹೀಗಾಗಿ ಮಾಧುಸ್ವಾಮಿ ಕಾಂಗ್ರೆಸ್ಗೆ ಅರ್ಜಿ ಗುಜರಾಯಿಸಿದ್ದಾರೆ. ಮಾಧುಸ್ವಾಮಿ ಕಾಂಗ್ರೆಸ್ಗೆ ಬಂದರೆ ಕಳೆದ ಚುನಾವಣೆಯಲ್ಲಿ ಆ ಪಕ್ಷದಿಂದ ಸ್ಪರ್ಧಿಸಿದ್ದ ಮತ್ತೊಬ್ಬ ಮಾಜಿ ಶಾಸಕ ಕಿರಣ್ ಕುಮಾರ್ ಮರಳಿ ಬಿಜೆಪಿ ಸೇರುತ್ತಾರೆ. ಮಂಡ್ಯದ ಕೆ.ಆರ್. ಪೇಟೆಯ ಮಾಜಿ ಸಚಿವ ನಾರಾಯಣಗೌಡ ಈಗಾಗಲೇ ಕ್ಷೇತ್ರವನ್ನು ಬಿಜೆಪಿಗೆ ಬಿಡಿಸಿಕೊಳ್ಳುವಂತೆ ತಮ್ಮ ಪಕ್ಷದ ನಾಯಕರ ಮೇಲೆ ಒತ್ತಡ ಹಾಕುತ್ತಿದ್ದಾರೆ. ಜೆಡಿಎಸ್ ಹಾಲಿ ಶಾಸಕರಿರುವ ಕ್ಷೇತ್ರಗಳು ಆ ಪಕ್ಷಕ್ಕೆ ಸಿಕ್ಕರೆ ನಾರಾಯಣಗೌಡ ಕಾಂಗ್ರೆಸ್ ಪಾಲಾಗಲಿದ್ದಾರೆ. ಇನ್ನು ಹಾಲಿ ಲೋಕಸಭಾ ಸದಸ್ಯರಾಗಿದ್ದರೂ ಕಳೆದ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ಗಿಟ್ಟಿಸಲಾಗದ ಸುಮಲತಾ ಅಂಬರೀಶ್ ಮಂಡ್ಯ, ಮದ್ದೂರು ಅಥವಾ ಶ್ರೀರಂಗಪಟ್ಟಣ ಕ್ಷೇತ್ರಗಳ ಪೈಕಿ ಒಂದನ್ನು ತಮಗೆ ಅಥವಾ ತಮ್ಮ ಪುತ್ರನಿಗಾಗಿ ಬಿಜೆಪಿ ಪಡೆದುಕೊಳ್ಳಲಿ ಎಂದು ಬಯಸಿದ್ದಾರೆ. ಅದಾಗದಿದ್ದರೆ ಅವರು ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಲು ಪ್ರಯತ್ನ ಮಾಡಲಿದ್ದಾರೆ. ಇನ್ನು ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್ ಪಕ್ಷ ಬದಲಿಸುವ ಸಂದಿಗ್ಧಕ್ಕೆ ಸಿಲುಕಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ಮೇಲೆ ಸ್ಪರ್ಧಿಸಿದ್ದ ಮಾಲಿಕಯ್ಯ 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದರು. ಅವರ ಸೋದರ ನಿತಿನ್ ಗುತ್ತೇದಾರ್ ಪಕ್ಷೇತರರಾಗಿ ಸ್ಪರ್ಧಿಸಿ ಕಾಂಗ್ರೆಸ್ನ ಎಂ.ವೈ. ಪಾಟೀಲ್ ವಿರುದ್ಧ ಕೇವಲ 4,000 ಮತಗಳಿಂದ ಸೋತಿದ್ದರು. ನಿತಿನ್ ಪ್ರಭಾವ ಕಂಡ ಬಿಜೆಪಿ ನಾಯಕರು ಲೋಕಸಭಾ ಚುನಾವಣೆಯಲ್ಲಿ ಆತನನ್ನು ಪಕ್ಷಕ್ಕೆ ಸೇರಿಸಿಕೊಂಡಿದ್ದಾರೆ. ದಿಕ್ಕು ತೋಚದಂತಾಗಿರುವ ಮಾಲಿಕಯ್ಯ ಸದ್ಯಕ್ಕೆ ಕಾಂಗ್ರೆಸ್ ಬಾವುಟ ಹಿಡಿದಿದ್ದಾರೆ. ಮುಂದೆ ಜೆಡಿಎಸ್ ಸೇರಿದರೆ ಪ್ರಯೋಜನವಿದೆಯಾ ಎಂದು ಯೋಚಿಸುತ್ತಿದ್ದಾರೆ. ಇನ್ನು ದೇವದುರ್ಗ ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವ ಶಿವನಗೌಡ ನಾಯಕ್ ಪಕ್ಷಾಂತರಕ್ಕೆ ಸಜ್ಜಾಗಿದ್ದಾರೆ. ಅಲ್ಲಿನ ಹಾಲಿ ಶಾಸಕಿ ಕರೆಮ್ಮ ನಾಯಕ್ ಜೆಡಿಎಸ್ನವರು. ಹೀಗಾಗಿ ಸ್ಥಾನ ಹಂಚಿಕೆ ವೇಳೆ ಆ ಕ್ಷೇತ್ರವನ್ನು ಸಹಜವಾಗಿಯೇ ಜೆಡಿಎಸ್ ಪಡೆದುಕೊಳ್ಳಲಿದೆ. ಶಿವನಗೌಡ ನಾಯಕ್ ಕಾಂಗ್ರೆಸ್ ಸೇರುವುದೋ ಪಕ್ಷೇತರವಾಗಿ ಕಣಕ್ಕಿಳಿಯುವುದೋ ಎಂಬ ಚಿಂತನೆಯಲ್ಲಿದ್ದಾರೆ.
ಮಾಜಿ ಸಂಸದ ಕೊಪ್ಪಳದ ಕರಡಿ ಸಂಗಣ್ಣ JDS ಸೇರಲು ಮುಂದಾಗಿದ್ದಾರೆ. ಈಗಾಗಲೇ ನವದೆಹಲಿಯಲ್ಲಿ ಕುಮಾರಸ್ವಾಮಿ ಭೇಟಿಯಾಗಿರುವ ಅವರು ಕೊಪ್ಪಳ ಕ್ಷೇತ್ರವನ್ನು JDSಗೆ ಬಿಡಿಸಿಕೊಂಡರೆ ಪಕ್ಷಕ್ಕೆ ಸೇರುತ್ತೇನೆ ಎಂದು ಹೇಳಿ ಬಂದಿದ್ದಾರೆ ಎನ್ನಲಾಗಿದೆ. ಹಾಲಿ ಲೋಕಸಭಾ ಸದಸ್ಯರಾಗಿದ್ದ ಅವರಿಗೆ BJP ಟಿಕೆಟ್ ನಿರಾಕರಿಸಿತ್ತು. ಇದರಿಂದ ಕೆರಳಿ ಅವರು ಕಾಂಗ್ರೆಸ್ ಸೇರಿದ್ದರು. ಮತ್ತೆ BJPಗೆ ಮರಳುವ ಇಚ್ಛೆ ಅವರಿಗಿಲ್ಲ. ಮೂಲ JDSನವರಾದ ಅವರು ಕ್ಷೇತ್ರದಲ್ಲಿ ಪ್ರಬಲವಾಗಿರುವ ಅದೇ ಪಕ್ಷ ಸೇರಲು ಮುಂದಾಗಿದ್ದಾರೆ. ಸ್ನೇಹಿತರೆ, ಫೈನಲಿ ಮಾಜಿ ಶಾಸಕರ ವಿಚಾರಕ್ಕೆ ಬಂದರೆ ಸದ್ಯಕ್ಕೆ BJPಯಲ್ಲಿರುವ ಶಿರಾ ಕ್ಷೇತ್ರದ ಮಾಜಿ MLA ರಾಜೇಶ್ ಗೌಡ JDS ಸೇರಲು ಬಯಸಿದ್ದಾರೆ. ಹಾಸನದ ಮಾಜಿ ಶಾಸಕ ಪ್ರೀತಮ್ ಗೌಡ ಕಾಂಗ್ರೆಸ್ ಸೇರಲು ತೆರೆಮರೆ ಸಿದ್ಧತೆ ನಡೆಸಿದ್ದಾರೆ. ಈ ಕ್ಷೇತ್ರಗಳು ಸ್ಥಾನ ಹಂಚಿಕೆ ವೇಳೆ JDS ಪಾಲಾಗುವುದು ಖಚಿತವಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ಮಾಜಿ ಶಾಸಕ VS ಪಾಟೀಲ್ BJPಗೆ ಮರಳಲು ತಯಾರಿ ನಡೆಸಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಪಾಟೀಲ್ BJPಯ ಶಿವರಾಮ್ ಹೆಬ್ಬಾರ್ ವಿರುದ್ಧ ಅತ್ಯಲ್ಪ ಅಂತರದಲ್ಲಿ ಸೋತಿದ್ದರು. ಈಗ ಹೆಬ್ಬಾರ್ ಕಾಂಗ್ರೆಸ್ ಜೊತೆ ಇರುವುದರಿಂದ VS ಪಾಟೀಲ್ ಮತ್ತೆ BJPಯತ್ತ ನೋಡುತ್ತಿದ್ದಾರೆ. ತುರುವೇಕೆರೆಯ BJP ಮಾಜಿ ಶಾಸಕ ಮಸಾಲ ಜಯರಾಮ್ JDS ಮೈತ್ರಿಯಿಂದ ಕಂಗಾಲಾಗಿದ್ದಾರೆ. ಕಾಂಗ್ರೆಸ್ ಅವರಿಗೆ ಗಾಳ ಹಾಕುತ್ತಿದೆ. ಮಧುಗಿರಿಯ KN ರಾಜಣ್ಣ JDS ಸೇರಿದರೆ ಅವರ ಎದುರಾಳಿ ಮಾಜಿ ಶಾಸಕ ವೀರಭದ್ರಯ್ಯ ಕಾಂಗ್ರೆಸ್ ಸೇರಲಿದ್ದಾರೆ. ಕಳೆದ ಚುನಾವಣೆಯಲ್ಲಿ ರಾಜಣ್ಣ ಎದುರು ಸೋತ ನಂತರ ನಾಪತ್ತೆಯಾಗಿದ್ದ ವೀರಭದ್ರಯ್ಯ ಈಗ ಮತ್ತೆ ಕ್ಷೇತ್ರದಲ್ಲಿ ಕಾಣಿಸಿಕೊಳ್ಳತೊಡಗಿದ್ದಾರೆ. DK ಶಿವಕುಮಾರ್ ಅವರ ಸಂಪರ್ಕವನ್ನೂ ಸಾಧಿಸಿದ್ದಾರೆ. JDS ತೊರೆದು ಕಾಂಗ್ರೆಸ್ ಸೇರಿದ್ದ ತುಮಕೂರು ಗ್ರಾಮಾಂತರದ ಗೌರಿಶಂಕರ್, ದಾಸರಹಳ್ಳಿಯ ಮಂಜುನಾಥ್ ಈಗಾಗಲೇ ಅಲ್ಲಿ ಭ್ರಮ ನಿರಸನಗೊಂಡಿದ್ದು ಮತ್ತೆ ಮೂಲ ಪಕ್ಷಕ್ಕೆ ಮರಳಲು ಸರ್ಕಸ್ ಆರಂಭಿಸಿದ್ದಾರೆ. ಹಾಲಿ ಶಾಸಕರಾಗಿದ್ದರೂ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ವಂಚಿತರಾಗಿದ್ದ ಪುಲಕೇಶಿ ನಗರ ಕ್ಷೇತ್ರದ ಅಖಂಡ ಶ್ರೀನಿವಾಸ ಮೂರ್ತಿ JDSಗೆ ಸೇರಲು ಮುಂದಾಗಿದ್ದಾರೆ. ಇನ್ನು ಕಳೆದ 2023ರ ಚುನಾವಣೆಯ ಪರಾಜಿತ ವಿಚಾರಕ್ಕೆ ಬಂದರೆ ಉತ್ತರ ಕನ್ನಡದ ಕುಮಟಾ ಕ್ಷೇತ್ರದಲ್ಲಿ BJP ಅಭ್ಯರ್ಥಿ ದಿನಕರ್ ಶೆಟ್ಟಿ ವಿರುದ್ಧ JDSನಿಂದ ಸ್ಪರ್ಧಿಸಿ ಕೇವಲ 676 ಮತಗಳಿಂದ ಸೋತಿದ್ದ ಸೂರಜ್ ನಾಯಕ್ ಸೋನಿ ಮೈತ್ರಿ ಕಾರಣಕ್ಕೆ ಕಾಂಗ್ರೆಸ್ ಸೇರಲು ಪ್ರಯತ್ನಿಸುತ್ತಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ GT ದೇವೇಗೌಡ ವಿರುದ್ಧ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ಮಾವಿನಹಳ್ಳಿ ಸಿದ್ದೇಗೌಡ ಮತ್ತೆ JDSಗೆ ಹೋಗಲು ಸಿದ್ಧರಾಗಿದ್ದಾರೆ. GTD ಕಾಂಗ್ರೆಸ್ಗೆ ಬಂದರೆ ನಾನು ಪಕ್ಷ ಬಿಡುತ್ತೇನೆ ಎಂದು ಅವರು ಈಗಾಗಲೇ ಘೋಷಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ರಾಯಬಾಗ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ BJPಯ ದುರ್ಯೋಧನ ಐಹೊಳೆ ಅವರಿಂದ 2,500 ಮತಗಳಿಂದ ಸೋತಿದ್ದ ನಿವೃತ್ತ IAS ಅಧಿಕಾರಿ ಶಂಭು ಕಲ್ಲೋಳಿಕರ್ ಕಾಂಗ್ರೆಸ್ ಸೇರಲು ಮುಂದಾಗಿದ್ದಾರೆ. ಪಕ್ಷಾಂತರಕ್ಕೆ ಸಜ್ಜಾಗಿರುವ ಇನ್ನಷ್ಟು ನಾಯಕರ ಬಗ್ಗೆ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಇದು ಈ ಹೊತ್ತಿನ ವಿಶೇಷ. ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ. ನಮಸ್ಕಾರ. ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ.